ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತಿನ ದಿನ ಹೇಗೋಗುತ್ತೆ ಹಾಗೆ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಹಾಗೆ ಟೀ ಮಾಡಬೇಕಿತ್ತು, ಅದಕ್ಕೆ ಶುಂಠಿ ಖಾಲಿ ಆಗಿತ್ತು. ಸೊ ನಾನು ಟೀ ಮಾಡೋದಾದರೆ ಯಾವಾಗ್ಲೂ ಶುಂಠಿ ಹಾಕೇ ಟೀ ಮಾಡೋದು. ಒಣ ಶುಂಠಿ ಇರುತ್ತಲ್ಲ, ಅದನ್ನು ಪೌಡರ್ ಮಾಡಿಟ್ಕೊಂಡಿರ್ತೀನಿ. ಸೊ ಈಗ ಅದನ್ನು ಮಾಡ್ಕೊಳ್ತಾ ಇದ್ದೆ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಬನ್ನಿ ನಾನು ಯಾವ ಥರ ಮಾಡ್ಕೊಂಡು ಇಟ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಈ ಥರ ಶುಂಠಿನ ಪುಡಿ ಮಾಡಿ ಇಟ್ಕೊಳ್ತೀನಿ. ನೋಡಿ ಎಷ್ಟು ನೀಟಾಗಿ ಪುಡಿಯಾಗಿದೆ. ಹಿಂಗೆ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಈಗೇನಾದರೂ ಸ್ವೀಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಆ ಟೈಮಲ್ಲಿ ಬೇಗ ಮಾಡಿ ಇಟ್ಕೊಂಡಿದ್ದೆ, ಖಾಲಿ ಆಗಿದೆ. ಈಗ ಮತ್ತೆ ಇದಕ್ಕೇ ಫಿಲ್ ಮಾಡ್ಕೊಳ್ತೀನಿ. ಹಾಗೆ ನಮ್ಮ ಮನೆಯಲ್ಲಿ ಟೀನ ಜಾಸ್ತಿ ಕುಡಿಯೋದ್ರಿಂದ ರೆಗ್ಯುಲರ್ ಆಗಿ ನಾನು ಈ ಪೌಡರ್ನ ಯೂಸ್ ಮಾಡ್ತೀನಿ. ನೀವು ಬೇಕು ಅಂತಂದರೆ ಇದರೊಳಗಡೆ ಒಂದು 4-5 ಏಲಕ್ಕಿನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವೀಟಿಗಾಗ್ಬೋದು, ಟೀಗಾಗ್ಬೋದು, ಎಲ್ಲದಕ್ಕೂ ಬೇಗನೆ ಯೂಸ್ ಆಗುತ್ತೆ, ಹಾಗೆ ಬೇಗ ಆಗೋಗ್ಬಿಡುತ್ತೆ. ಸೊ ಹಾಗೆ ತಿಂಡಿಗೆ ಅಂತ ಕೇಸರಿಬಾತು ಮತ್ತು ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಾಡಮ್ಮ ಮಾಡಮ್ಮ ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ಅವನಿಗೋಸ್ಕರನೇ ಮಾಡ್ತಾ ಇದ್ದೆ. ಫಸ್ಟು ಒಂದು ಬಾಣಲಿಲಿ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ಗೋಡಂಬಿ, ದ್ರಾಕ್ಷಿ ಹಾಕ್ಕೊಂಡು ಬ್ರೌನ್ ಕಲರ್ವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಅದೇ ಬಾಣಲಿಲಿ ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟರಲ್ಲಿ ನಾನು ಸೂಜಿ ರವೆ ತೊಗೊಂಡಿದ್ದೀನಿ. ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ರವೆನ ನೀಟಾಗಿ ಹುರ್ಕೊಂಡ್ರೆ ಕೇಸರಿಬಾತ್ ಚೆನ್ನಾಗಿ ಬರುತ್ತೆ, ಅಂಟೋದಿಲ್ಲ. ರವೆನ ಹುರ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಅಂಟೋ ಥರ ಆಗುತ್ತೆ. ಸೊ ಹಾಗಾಗಿ ರವೆನ ನೀಟಾಗಿ ಹುರ್ಕೊಳ್ಳಿ. ಉಪ್ಪಿಟ್ಟಿಗಾದರೂ ಅಷ್ಟೇ, ಕೇಸರಿಬಾತ್ಗಾದರೂ ಅಷ್ಟೇ ನೀಟಾಗಿ ರವೆನ ಹುರ್ಕೊಬೇಕು. ನಮ್ಮನೇಲಿ ಎಲ್ಲ ಹಂಗಂದಿರ್ತಾರೆ, ಒತ್ತೋಗೋವರೆಗೂ ಹುರಿತೀಯ ರವೆನ ಅಂತ. ಬಟ್ ನನಗದು ಕಂಪ್ಲೀಟ್ ಸಮಾಧಾನ ಆಗೋವರೆಗೂ ನಾನು ಹುರಿತಾನೇ ಇರ್ತೀನಿ. ಅದು ನನಗೆ ನೀಟಾಗಿ ಕಲರ್ ಬಂದು ಹಾಗೆ ಫ್ಲೇವರು ಬರಬೇಕು. ರವೆ ಹುರಿದಾದ್ಮೇಲೆ ಸ್ವಲ್ಪ ಘಮ ಘಮ ಅಂತ ಅನ್ನೋದಲ್ಲ. ರವಾನ ಹುರಿದು ಪಕ್ಕಕ್ಕೆ ಇಟ್ಕೊಂಡಾದ್ಮೇಲೆ ಅದೇ ಬಾಣಲಿಲಿ ಪೈನಾಪಲ್ನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಿ ಆಮೇಲೆ ನೀರನ್ನ ಸೇರಿಸ್ಕೊಳ್ತೀನಿ. ಪೈನಾಪಲ್ನ ಹುರಿಯೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಹಾಗೆ ನಾನಿವತ್ತು ಪೈನಾಪಲ್ ಕೇಸರಿಬಾತ್ ಮಾಡ್ತಾ ಇರೋದು ಹೇಳೋದೇ ಮರ್ತುಬಿಟ್ಟೆ. ಸೊ ಇದು ಚೆನ್ನಾಗಿ ಒಂದು 10 ನಿಮಿಷ ಬೆಂದಾದ್ಮೇಲೆ ಅದಕ್ಕೆ ಸಕ್ಕರೆನ ಸೇರಿಸಿ ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಕ್ಲೋಸ್ ಮಾಡ್ತೀನಿ. ಸಕ್ಕರೆ ಎಲ್ಲ ಪೈನಾಪಲ್ಗೆ ಹತ್ಕೊಳ್ಳಿ ಅಂತ ಅಷ್ಟೇ. ಸೊ ಇಲ್ಲೆಲ್ಲ ಆಗಿದೆ. ಇಂಥ ಟೈಮಲ್ಲಿ ಚೆನ್ನಾಗಿ ನೀರು ಕುದೀತಿರುತ್ತಲ್ಲ, ಅಂಥ ಟೈಮಲ್ಲಿ ನಾವು ಏನು ಹುರಿದಿಟ್ಕೊಂಡಿರ್ತೀವಿ ರವಾನ, ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೀಟಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗೋಗ್ಬಿಡುತ್ತೆ. ನೀಟಾಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇನ್ನೂ ಸ್ವಲ್ಪ ಪೈನಾಪಲ್ನ ಚಿಕ್ಕದಾಗಿ ಹೆಚ್ಚಬೇಕಿತ್ತು, ದಪ್ಪನೇ ಹೆಚ್ಚಿಬಿಟ್ಟೆ. ಆಮೇಲೆ ಸ್ವಲ್ಪ ಕೇಸರಿನ ನೀರಲ್ಲಿ ನೆನೆಹಾಕಿದ್ದೆ, ಅಥವಾ ನೀವು ಹಾಲಲ್ಲಾದರೂ ನೆನೆಹಾಕ್ಬೋದು. ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ಮಿಕ್ಸ್. ನಾನು ಇದಕ್ಕೆ ಜಾಸ್ತಿ ಎಣ್ಣೆ ಅಥವಾ ತುಪ್ಪ ಏನೂ ಬಳಸಿಲ್ಲ, ತುಂಬ ಚೆನ್ನಾಗಿರುತ್ತೆ ಈ ಕೇಸರಿಬಾತು. ನೀವು ಒಂದ್ಸಲ ಈ ಥರ ಮಾಡಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಸೊ ಲಾಸ್ಟಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿ ಮಿಕ್ಸ್ ಮಾಡಿ. ಸೊ ಫೈನಲಿ ಪೈನಾಪಲ್ ಕೇಸರಿಬಾತ್ ರೆಡಿ ಆಯಿತು. ಯದುಗಂತೂ ತುಂಬ ಇಷ್ಟ ಕೇಸರಿಬಾತ್ ಅಂದರೆ, ಯಾಕಂದರೆ ಅವ್ನು ಸ್ವೀಟ್ನ ಜಾಸ್ತಿ ತಿಂತಾನೆ, ಹಾಗಾಗಿ. ಹಾಗೆ ತುಂಬ ಬಿಸಿಲೆಲ್ಲ ಇತ್ತಲ್ಲ, ಹಾಗಾಗಿ ಒಂದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಫ್ರೂಟ್ಸ್ನ ತಂದಿದ್ನಲ್ಲ ಮೊನ್ನೆ, ಕರ್ಬೂಜದ ಹಣ್ಣು, ಆ ಹಣ್ಣನ್ನು ನೀಟಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಗೆ ಹಾಲು ಹಾಕಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ಗ್ರೈಂಡ್ ಮಾಡಿದರೆ ಮುಗ್ದೋಯ್ತು. ಒಳ್ಳೆ ಜ್ಯೂಸ್ ಇದು ಮಾತ್ರ ಕುಡಿಯೋದಕ್ಕೆ. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಂತೂ ಈ ಜ್ಯೂಸ್ ಕುಡಿತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನನ್ನ ಫೇವ್ರೆಟ್ ಜ್ಯೂಸ್ ಅಂತ ಕೂಡ ಹೇಳ್ಬೋದು. ಈ ಸೀಸನ್ ಮುಗ್ದೋಗೋವರೆಗೂ ಈ ಹಣ್ಣಿಂದು ನಮ್ಮನೇಲಂತೂ ಈ ಹಣ್ಣು ಇದ್ದೇ ಇರ್ತವೆ. ಡೈಲಿ ಮಾಡ್ತಿರೋದೇ ಜ್ಯೂಸ್ನ. ಯಾಕಂತಂದರೆ ಈ ಟೈಮಲ್ಲಿ ಸ್ವಲ್ಪ ಜ್ಯೂಸು, ಹಣ್ಣು ಈ ಥರದ್ದೇ ತಿಂದರೆ ಚೆನ್ನಾಗಿರುತ್ತೆ. ಯಾಕಂತಂದರೆ ಊಟನ ಜಾಸ್ತಿ ಮಾಡೋಕ್ಕಾಗೋದಿಲ್ಲ ಈ ಬಿಸಿಲಲ್ಲಿ. ಅಂಥ ಟೈಮಲ್ಲಿ ಈ ಥರ ಜ್ಯೂಸ್ ಎಲ್ಲ ಮಾಡಿಕೊಂಡು ಕುಡಿಬೋದು. ಹಾಗೆ ಸಾಂಬಾರ್ಗೂ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಮೊನ್ನೆ ನಾನು ಗಣಿಗೆ ಸೊಪ್ಪಿನ ಸಾಂಬಾರನ್ನ ರೆಸಿಪಿನ ಶೇರ್ ಮಾಡಿದ್ನಲ್ಲ, ಇವತ್ತು ಅದೇ ಸಾಂಬಾರನ್ನ ಮಾಡ್ತಾ ಇದ್ದೆ. ಯಾಕಂತ ಅಂದರೆ ಅದು ಸಾಂಬಾರು ಚೆನ್ನಾಗಿ ಬಂದಿತ್ತಲ್ಲ, ಅಪ್ಪಾಜಿ ಅದನ್ನೇ ಮಾಡು ಚೆನ್ನಾಗಿತ್ತು ಸಾಂಬಾರು ಅಂತ ಕೇಳ್ತಾ ಇದ್ರು. ಹಾಗೆ ಸೊಪ್ಪು ಕೂಡ ಹೊಲದಲ್ಲಿ ಮತ್ತೆ ಸಿಕ್ತು ಹೋದಾಗ. ಸೊ ಹಂಗಾಗಿ ಅದನ್ನೇ ಮಾಡ್ಕೊಳ್ತಾ ಇದ್ದೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೆ. ಅವತ್ತು ಎಲ್ಲ ಫ್ರೈ ಮಾಡಿದ್ದೆ, ಇವತ್ತೆಲ್ಲ ಬೇಯಿಸ್ಕೊಂಡು ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಬೇಯಿಸ್ಕೊಂಡು ಮಾಡ್ತಾ ಇದ್ದೆ.
ಏನಂತ ಅಂದ್ರೆ ಈ ಸೊಪ್ಪು ಈ ಟೈಮಲ್ಲಿ ಅಂದ್ರೆ ಬೇಸಿಗೆ ಟೈಮಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈ ಸೊಪ್ಪು ತಂಪು ಅಂತಾನೆ ಹೇಳ್ಬೋದು. ಯಾರಿಗಾದ್ರೂ ಹೀಟಿನ್ ಶರೀರ ಅಂತವ್ರಿಗೆಲ್ಲ ಇರೋರಾದ್ರೆ ವಾರದಲ್ಲಿ 1, 2 ಸಲ ಮಾಡ್ಕೊಂಡು ಊಟ ಮಾಡಿ ಹೀಟ್ ಎಲ್ಲ ಬಾಡಿಲಿ ಕಮ್ಮಿ ಆಗುತ್ತೆ. ಸೊ ಇದು ಈ ಬೇಸಿಗೆ ಕಾಲಕ್ಕೆ ಒಳ್ಳೆ ಆಹ್, ಫುಡ್ ಸಾಂಬಾರ್ ಅಂತಾನೆ ಹೇಳ್ಬೋದು. ತುಂಬಾ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಹಪ್ಳ ಅಥವಾ ಏನಾದ್ರೂ ತುಪ್ಪ ಹಾಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರ್ ಹಾಕೊಂಡು ತುಪ್ಪ ಹಾಕೊಂಡು ತಿಂತಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ? ಇದು ಆಟ ಆಡಿ ಟಾಯ್ಸ್ ಎಲ್ಲ ಹೆಂಗೆ ಎಸ್ತೋಗಿದ್ದಾನೆ ನೋಡಿ, ಈಗೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಅಡುಗೆ ಎಲ್ಲ ಆದಮೇಲೆ ಒಂದು ರೌಂಡು ಕ್ಲೀನಿಂಗ್ ಇರುತ್ತೆ. ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ಇದ್ದು ಎಲ್ಲದನ್ನು ತೊಳೆದು ಆಮೇಲೆ ಮತ್ತೆ ನೆಕ್ಸ್ಟ್ ಕೆಲಸನ ನೋಡಬೇಕು. ಏನಪ್ಪ ಬರೀ ರೆಸಿಪಿನೇ ಶೇರ್ ಮಾಡ್ತಾಳಲ್ಲ ಅಂತ ಅನ್ಕೋಬಹುದು. ಬಟ್ ಕೆಲವು ಜನಕ್ಕೆ ನಮ್ಮ ವಿಡಿಯೋಗಳನ್ನ ನೋಡ್ತಿದ್ದಾಗ ಬಟ್ ಅದ್ರಲ್ಲಿ ಏನಾದ್ರೂ ಒಂದು ಕಲ್ತ್ಕೊಳ್ಳೋದು ಅಥವಾ ತಿಳ್ಕೊಳ್ಳೋದು ನಮಗ್ ಗೊತ್ತಿರೋದು ನಾವು ಅದ್ರಲ್ಲಿ ಹೇಳಿರ್ತೀವಿ. ಅದನ್ನ ತಿಳ್ಕೊಂಡು ಅವ್ರಿಗೆ ಹೆಲ್ಪ್ ಆದ್ರೆ ಆ ವಿಡಿಯೋಗೆ ಒಂದು ವ್ಯಾಲ್ಯೂ ಇರುತ್ತೆ. ಬಟ್ ಹಾಗಾಗಿ ಒಂದೊಂದು ರೆಸಿಪಿನ ನಾನು ಶೇರ್ ಮಾಡ್ತೀನಿ. ನಾನು ವಿಡಿಯೋಗೋಸ್ಕರ ಅಂತ ಅಥವಾ ವ್ಲಾಗ್ಗೋಸ್ಕರ ಅಂತಾನೆ ನಾನು ಯಾವ ರೆಸಿಪಿನೂ ಕೂಡ ಮಾಡೋದಿಲ್ಲ. ನಾನು ಏನ್ ಮಾಡ್ತೀನಿ ಅಂದ್ರೆ ನಮ್ಮ ಹಳ್ಳಿ ಕಡೆ ನಾವು ಹಳ್ಳಿಲಿ ಇರೋದ್ರಿಂದ ಹಳ್ಳಿ ಕಡೆ ನಾವು ಯಾವ ತರ ಅಡುಗೆಗಳನ್ನ ಮಾಡ್ತೀವಿ, ನಮ್ಮ ಸ್ಟೈಲಲ್ಲಿ ಹೆಂಗ್ ಮಾಡ್ತೀವಿ ಅನ್ನೋದನ್ನ ಮಾತ್ರ ನಾನು ಶೇರ್ ಮಾಡ್ತೀನಿ. ಸೊ ಸ್ವಲ್ಪ ಬಾದಾಮ್ ಎಲ್ಲ ಇದ್ದು ಹಾಗಾಗಿ ಸ್ವಲ್ಪ ಅದನ್ನ ಡ್ರೈ ಫ್ರೂಟ್ಸ್ ಲಡ್ಡು ತರ ಮಾಡೋಣ ಅಂತ ಎಲ್ಲ ಮಾಡ್ಕೊಳ್ತಾ ಇದ್ದೆ. ನಾನ್ ಮೊದಲಿಗೆ ಕಡಲೆ ಬೀಜನ ಹುರ್ಕೊಂಡೆ. ಅದಾದ್ಮೇಲೆ ಬಾದಾಮ್ ಕೂಡ ಹುರ್ಕೊಂಡೆ. ಹಾಗೆ ಎಳ್ಳು ಕೂಡ ಇದ್ದು ಮನೇಲಿ ತುಂಬಾ ಸುಮ್ನೆ ವೇಸ್ಟ್ ಆಗ್ಬಿಡ್ತವೆ. ಏನಾದ್ರೂ ಮಾಡಿಟ್ರೆ ತಿಂತಾರೆ. ಹಾಗೆ ನಾನು ಕೂಡ ಸ್ವಲ್ಪ ಫ್ರೀ ಇದ್ನಲ್ಲ ಹಾಗಾಗಿ ಏನಾದ್ರೂ ಮಾಡೋಣ ಅಂತ ಮಾಡ್ತಾ ಇದ್ದೆ. ಹಾಗೆ ಎಳ್ಳುನು ನಾನು ಹುರ್ದು ಇಟ್ಕೊಂಡಿದೀನಿ. ಹಾಗೆ ಒಂದು ಕೊಬ್ಬರಿನ ತುರಿದು ನೀಟಾಗಿ ಪೌಡರ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಬೌಲಷ್ಟು ಅಷ್ಟೇ ನಾನು ಕಲ್ ಸಕ್ಕರೆನ ಯೂಸ್ ಮಾಡಿದ್ದು. ನೀವು ಬೇಕು ಅಂದ್ರೆ ಬೆಲ್ಲನೂ ಕೂಡ ಯೂಸ್ ಮಾಡ್ಬೋದು. ಕಡ್ಲೆ ಬೀಜ, ಬಾದಾಮು, ಎಳ್ಳು, ಬೆಲ್ಲ, ಕೊಬ್ಬರಿ ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆ ಫುಡ್ಡು ಅಂತಾನೆ ಹೇಳ್ಬೋದು. ಎಷ್ಟು ವಿಟಮಿನ್ಸ್ ಇರುತ್ತೆ ಅಂತ ಅಂದ್ರೆ, ಎಳ್ಳಂತೂ ನಮಗೆ ಎಷ್ಟು ಒಳ್ಳೇದು ಅಂತಂದ್ರೆ, ನಾವು ಡೈಲಿ ಈ ಥರದ್ದು ಒಂದು ಉಂಡೆನ ತಿಂದ್ರೆ ಸಾಕು ನಮ್ಮ ಬಾಡಿಗೆ ಎಲ್ಲ ಆಹ್, ವಿಟಮಿನ್ಸು ಸಿಗುತ್ತೆ. ಕಡ್ಲೆ ಬೀಜನೂ ಅಷ್ಟೇ ನೀವು ನೆನೆ ಹಾಕ್ಕೊಂಡು ಅಥವಾ ಹಂಗೇನೆ ಎಣ್ಣೆ ಹಾಕ್ದಲೇ ಹುರ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಪರವಾಗಿಲ್ಲ ಒಳ್ಳೆ ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಸೊ ಮನೇಲಿ ಮಕ್ಳುಗಳು, ದೊಡ್ಡವರು ಯಾರಾದ್ರು ಇದ್ರೆ ಈಗ ಹಂಗೇನೆ ಎಳ್ಳು ಎಲ್ಲ ತಿನ್ನಲ್ಲ. ಅಷ್ಟ್ ಇಷ್ಟ ಪಡೋದಿಲ್ಲ. ಸೊ ಈ ತರ ಏನಾದ್ರು ಮಾಡಿಟ್ರೆ ಒಂದೊಂದ್ ಚಿಕ್ಕ ಚಿಕ್ಕ ಉಂಡೆ ಮಾಡಿಟ್ರೆ ಸಾಕು ತಿಂತಾ ಇರ್ತಾರೆ. ಹಾಗೆ ನಾನು ಖಾಲಿ ಆದಂಗೆ ಈ ತರ ಉಂಡೆಗಳನ್ನ ಮಾಡಿಟ್ಟಿರ್ತೀನಿ ಅಥವಾ ಪೌಡರ್‌ಗಳನ್ನಾದ್ರೂ ಮಾಡಿಟ್ಟಿರ್ತೀನಿ. ಯಾಕಂತಂದ್ರೆ ಪೌಡ್ರುನು ಕೂಡ ಹಾಲಲ್ಲಿ ನೆನೆ ಹಾಕೊಂಡು, ತುಪ್ಪ ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ. ರೆಗ್ಯುಲರ್ ಆಗಂತೂ ನಮ್ಮ ಮನೇಲಿ ಈ ತರ ಪೌಡ್ರು ಉಂಡೆಗಳೆಲ್ಲ ಇದ್ದೇ ಇರುತ್ತೆ. ಯಾಕಂತಂದ್ರೆ ಇದು ಮಂಡಿ ನೋವ್‌ಗೆ, ಕಾಲ್ ನೋವಿಗೆ ತುಂಬಾ ಒಳ್ಳೇದು. ನಮ್ಮ ಅಪ್ಪಾಜಿಗೆ ಮಂಡಿ ನೋವು ಕೂಡ ಇದೆ. ಹಂಗಾಗಿ ನಾನು ಈ ತರ ಎಲ್ಲ ಮಾಡಿಟ್ಟಿರ್ತೀನಿ. ಎಳ್ಳು ಮಂಡಿ ನೋವ್‌ಗೆಲ್ಲ ಒಳ್ಳೇದಲ್ವಾ ಹಂಗಾಗಿ. ಸೊ ನಾನ್ ಮಾಡ್ತಾ ಇದ್ದೆ. ಅಲ್ಲೇ ತಿಂತಾ ಇದ್ದೆ. ತಿನ್ನೋದಿಕ್ ಶುರು ಮಾಡ್ತಿದ್ದ. ಮಕ್ಳಲ್ವಾ ಏನು ಮಾಡಂಗಿಲ್ಲ ಅವಕ್ಕೂ ಹಂಗ್ ತಿನ್ಬೇಡ, ಇದ್ ಮುಟ್ಬೇಡ, ಅದ್ ಮುಟ್ಬೇಡ ಅಂತ ಹೇಳ್ಬಾರ್ದು. ನಾನು ಈವನ್ ಪೂಜೆ ಮಾಡ್ಬೇಕಾದ್ರೂನು ಅಷ್ಟೇ ಏನಾದ್ರು ನೈವೇದ್ಯ ಏನಾದ್ರು ದೇವ್ರಿಗೆ ಕೊಡ್ಬೇಕು ಅಂತ ಇರೋ ಟೈಮಲ್ಲೂ ಕೂಡ ಅವನೇನಾದ್ರು ತಿನ್ನಕ್ ಬಂದ ಅಂತ ಅಂದ್ರೆ ನಾನ್ ಕೊಡ್ತೀನಿ. ಹಂಗೇನ್ ಇದ್ ಮಾಡಲ್ಲ. ಪೂಜೆ ಆಗೋವರ್ಗೂ ತಡಿಬೇಕು ಅಂತ ಏನಿಲ್ಲ. ನಾನ್ ಕೊಡ್ತೀನಿ. ಸೊ ಚೆನ್ನಾಗ್ ಬಂದಿತ್ತು ಉಂಡೆ ಮಾತ್ರ ಎಲ್ಲೂ ಕಳ್ಚ್ಕೊಳ್ಳಿಲ್ಲ. ಅಷ್ಟ್ ಚೆನ್ನಾಗ್ ಬಂತು. ನಾನು ಸ್ವಲ್ಪ ನೀರ್ ಹಾಕೊಂಡು ಒಂದ್ ಅರ್ಧ ಕಪ್ಪಷ್ಟು ಬಿಸಿ ನೀರ್ ಹಾಕೊಂಡು ಕಟ್ದೆ. ಯಾಕಂತಂದ್ರೆ ನೀಟಾಗಿ ಅದು ಉಂಡೆ ತರ ಬರ್ಲಿ ಅಂತ. ಏನಾಗಲ್ಲ ನೀರ್ ಹಾಕೋದ್ರಿಂದ. ನಮ್ಮನೇಲಿ ಇದೇನು ಒಂದ್ ವಾರದೊಳಗ್ ಖಾಲಿ ಆಗೋಗ್ಬಿಡುತ್ತೆ. ಎಲ್ಲರೂ ಅವ್ರೊಬ್ರು ಇವ್ರೊಬ್ರು ಹಂಗೆ ಹಿಂಗೆ ತಿಂತಾ ಇದ್ರುನು ಬೇಗ ಖಾಲಿ ಆಗೋಗ್ಬಿಡುತ್ತೆ. ಸೊ ಎಲ್ಲ ಆಗಿ ಎಲ್ಲಾ ಕೆಲ್ಸ ಆಚೆ ಕಡೆದೆಲ್ಲ ಮುಗಿಸ್ಕೊಂಡ್ ಬಂದಾದ್ಮೇಲೆ ನೈಟು ಊಟಕ್ಕೆ ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ದೊಡ್ಡಮ್ಮರ ಮನೇಲಿ ಸ್ವೀಟ್ ಪಲ್ಯ ಕೊಟ್ಟು ಕಳ್ಸಿದ್ರು. ಕುಂಬಳಕಾಯಲ್ಲಿ ಸ್ವೀಟು ಕೂಡ ಮಾಡ್ತಾರೆ. ಸೊ ಹಂಗಾಗಿ ನಾನು ಖಾರದ್ದು ಮಾಡೋಣ ಅಂತ ರೊಟ್ಟಿ ಜೊತೆಗೆ ಅಂತ ನಾನು ಖಾರದ್ದೆಲ್ಲ ಮಾಡ್ಕೊಳ್ತಾ ಇದ್ದೆ. ಹೇಗ್ ಮಾಡೋದು ಅಂತಂದ್ರೆ ಸ್ವಲ್ಪ ಬಾಣ್ಲಿಲಿ ಎಣ್ಣೆ, ಈರುಳ್ಳಿ, ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಹಾಗೆ ಸಾಸಿವೆ, ಜೀರಿಗೆ ಎಲ್ಲದನ್ನು ಫ್ರೈ ಮಾಡ್ಕೊಂಡು ನಾವೇನ್ ಕುಂಬಳಕಾಯಿನ ಹೆಚ್ಚಿಟ್ಕೊಂಡಿರ್ತೀವಿ ಅದನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪಾಕಿ ಲಿಡ್‌ನ ಕ್ಲೋಸ್ ಮಾಡಿದ್ರೆ ಆಯ್ತು. 5 ನಿಮಿಷದಲ್ಲಿ ಮೆತ್ತಗಾಗುವಷ್ಟು ಬೆಂದೋಗ್ಬಿಡುತ್ತೆ. ನಾನು ಲಾಸ್ಟ್ ಟೈಮು ಇದ್ರದ್ದು ಗ್ರೇವಿನ ಮಾಡಿ ತೋರ್ಸಿದ್ದೆ. ಇದು ಹಂಗೇನೆ ಡ್ರೈ ಪಲ್ಯ ಚೆನ್ನಾಗಿರುತ್ತೆ.
ಸೊ ಅದು ಮೆತ್ತಗಾಗಿ ಬೆಂದಾದ್ಮೇಲೆ ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ತೆಂಗಿನಕಾಯಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಮುಗೀತು. ಪಲ್ಯ 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಹಳ್ಳಿ ಕಡೆ ಎಲ್ಲ ಅಂತೂ ಈ ಟೈಮಲ್ಲಿ ಕುಂಬಳಕಾಯಿ ಬೇಕಾದಷ್ಟು ಸಿಗ್ತವೆ. ಹಂಗಾಗಿ ನಮ್ಗೇನ್ ಬರ ಇಲ್ಲ ಇವು ಕುಂಬಳಕಾಯಿಗೆ. ಸೊ ಅಕ್ಕಿ ರೊಟ್ಟಿ ಜೊತೆ ಕುಂಬಳಕಾಯಿ ಪಲ್ಯ, ಹಾಗೆ ಕುಂಬಳಕಾಯಿದು ಸ್ವೀಟ್ ಪಲ್ಯ, ಹಾಗೆ ಸ್ವಲ್ಪ ಚಟ್ನಿ ಪುಡಿ, ತುಪ್ಪ. ನೈಟ್ ಊಟಕ್ಕಂತೂ ಸಾಕು ಇಷ್ಟೇ, ಇನ್ನೇನ್ ಬೇಕು ಹೇಳಿ. ಸೊ ಊಟ ಎಲ್ಲ ಮಾಡಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಸೊ ನನ್ನ ವಿಡಿಯೋದಲ್ಲಿ ಏನಾದ್ರೂ ನಿಮ್ಗೆ ಒಂದಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಫ್ರೆಂಡ್ಸ್.